ಓಂ ಶಾಂತಿ. ಮುರುಳಿ ದಿನಾಂಕ 30-10-2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ನಿಮಗೆ ಒಬ್ಬ ಪರಮಾತ್ಮ ತಂದೆಯ ಒಂದು ಮತ ಪ್ರಾಪ್ತಿಯಾಗಿದೆ. ಈ ಮತಕ್ಕೆ ಅದ್ವೈತ ಮತ ಎಂದು ಕರೆಯಲಾಗುತ್ತದೆ. ಈ ಅದ್ವೈತ ಮತದಿಂದ ನೀವೀಗ ದೇವತೆ ಆಗಬೇಕು. ಪ್ರಶ್ನೆ: ಮನುಷ್ಯರು ಮರೆಸುವ ಈ ಆಟದಲ್ಲಿ ಮುಖ್ಯವಾಗಿ ಯಾವ ಮಾತನ್ನು ಮರೆತು ಬಿಟ್ಟಿದ್ದಾರೆ? ಉತ್ತರ: ನಮ್ಮ ಮನೆ ಎಲ್ಲಿದೆ? ಮನೆಗೆ ಹೋಗುವ ಮಾರ್ಗವನ್ನು ಈ ಆಟದಲ್ಲಿ ಬಂದು ಮರೆತು ಬಿಟ್ಟಿದ್ದಾರೆ. ಮನೆಗೆ ಯಾವಾಗ ಹೋಗಬೇಕು, ಹೇಗೆ ಹೋಗಬೇಕು ಅನ್ನುವುದೇ ಯಾರಿಗೂ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಿಮ್ಮೆಲ್ಲರನ್ನು ಜೊತೆಗೇ ಕರೆದುಕೊಂಡು ಹೋಗಲು. ಈಗ ನೀವು ಶಬ್ದದಿಂದ ದೂರಾಗಿ ಮಧುರ ಮನೆಗೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ವಾಣಿಯಿಂದ ದೂರಾಗಿ ಮಧುರ ಮನೆಗೆ ಹೋಗುವ ಪುರುಷಾರ್ಥವನ್ನು ನೀವೀಗ ಮಾಡುತ್ತಿದ್ದೀರಾ. ಗೀತೆ: ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ಓಂ ಶಾಂತಿ. ಗೀತೆಯ ಅರ್ಥ ಬೇರೆ ಯಾರಿಗೂ ಅರ್ಥ ಆಗಲು ಸಾಧ್ಯ ಇಲ್ಲ. ನಾಟಕದ ಅನುಸಾರ ಈ ಗೀತೆಯ ಅರ್ಥ ಬೇರೆ ಯಾರಿಗೂ ಅರ್ಥ ಆಗುವುದಿಲ್ಲ. ಕೆಲವೊಂದು ಇಂತಿಂತಹ ಗೀತೆಗಳು ಇದೆ. ಮನುಷ್ಯರು ಆ ಗೀತೆಯನ್ನು ತಯಾರು ಮಾಡಿದ್ದಾರೆ. ಆ ಗೀತೆಗಳು ನಿಮಗೆ ಬಹಳಷ್ಟು ಸಹಯೋಗವನ್ನು ನೀಡುತ್ತದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಪುನಃ ದೇವಿ ದೇವತೆ ಆಗುತ್ತಿದ್ದೇವೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣ ಓದುವವರು ಹೇಳುತ್ತಾರೆ, ನಾವೀಗ ಈ ಶಿಕ್ಷಣವನ್ನು ಕಲಿತು ಡಾಕ್ಟರ್ ಆಗುತ್ತೇವೆ, ವಕೀಲರಾಗುತ್ತೇವೆ ಎಂದು. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾವೀಗ ಪುನಃ ದೇವತೆ ಆಗುತ್ತಿದ್ದೇವೆ. ಹೊಸ ಜಗತ್ತಿಗೋಸ್ಕರ ದೇವತೆ ಆಗುತ್ತಿದ್ದೇವೆ. ಈಗ ಕೇವಲ ನಿಮಗೆ ದೇವತೆ ಆಗುತ್ತೇವೆ ಅನ್ನುವ ವಿಚಾರ ಬುದ್ಧಿಯಲ್ಲಿರಬೇಕು. ಅಮರಲೋಕ, ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಈಗ ಇದು ಸತ್ಯುಗ ಅಲ್ಲ, ಇದು ದೇವತೆಗಳ ರಾಜ್ಯ ಅಲ್ಲ. ಈ ಕಲಿಯುಗದಲ್ಲಿ ದೇವತೆಗಳ ರಾಜ್ಯ ಇರಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಚಕ್ರದಲ್ಲಿ ತಿರುಗುತ್ತಾ ತಿರುಗುತ್ತಾ ಈಗ ನಾವು ಕಲಿಯುಗದ ಅಂತ್ಯಕ್ಕೆ ಬಂದು ತಲುಪಿದ್ದೇವೆ. ಈ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ನಾವೀಗ ಕಲಿಯುಗದ ಅಂತ್ಯಕ್ಕೆ ಬಂದು ತಲುಪಿದ್ದೇವೆ. ಬೇರೆ ಯಾರ ಬುದ್ಧಿಯಲ್ಲೂ ಈ ನಾಟಕದ ಚಕ್ರದ ಜ್ಞಾನ ಇಲ್ಲ. ಜಗತ್ತಿನ ಜನ ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ಅವಶ್ಯವಾಗಿ 5000 ವರ್ಷಕ್ಕೊಮ್ಮೆ ಈ ನಾಟಕದ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಎಂದು. ಮನುಷ್ಯರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಲೆಕ್ಕ ಅಂತೂ ಇದೆ ತಾನೆ. ಈ ದೇವಿ ದೇವತಾ ಧರ್ಮಕ್ಕೆ ಅದ್ವೈತ್ಯ ಧರ್ಮ ಎಂದು ಕರೆಯಲಾಗುತ್ತದೆ. ಅದ್ವೈತ್ಯ ಶಾಸ್ತ್ರ ಎಂದು ಗಾಯನ ಕೂಡ ಇದೆ. ಅದ್ವೈತ್ಯ ಅಂದರೆ ಒಂದೇ ಆಗಿದೆ. ಇನ್ನು ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ, ಅನೇಕ ಶಾಸ್ತ್ರ ಇದೆ. ಈಗ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೆಲ್ಲರೂ ಏಕತೆಯಿಂದ ಇರುವಂತಹ ಆತ್ಮರಾಗಿದ್ದೀರಾ. ಈಗ ನಿಮಗೆ ಒಬ್ಬ ತಂದೆಯ ಮೂಲಕ ಒಂದೇ ಮತ ಸಿಗುತ್ತಾ ಇದೆ. ಒಬ್ಬ ತಂದೆಯ ಮೂಲಕ ಸಿಗುವಂತಹ ಒಂದೇ ಮತಕ್ಕೆ ಅದ್ವೈತ್ಯ ಮತ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಅದ್ವೈತ್ಯ ಮತ ಸಿಗುತ್ತಾ ಇದೆ. ದೇವಿ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ನೀವು ಓದುತ್ತಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ನಾಲೆಜ್ಫುಲ್ ಎಂದು ಕರೆಯಲಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ನಮಗೆ ಈ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೀವೀಗ ಮರೆಯಬಾರದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ ಅನ್ನು ಮರೆಯುತ್ತಾರೇನು? ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವರೂ ಕೂಡ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಲೌಕಿಕದಲ್ಲಿ ಶಿಕ್ಷಣವನ್ನು ಓದುತ್ತಾರೆ. ನೀವು ಈಗ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಈ ಶಿಕ್ಷಣವನ್ನು ಓದುತ್ತೀರಾ. ಸ್ವಯಂನ ಉನ್ನತಿಗೋಸ್ಕರ ನೀವು ಶಿಕ್ಷಣವನ್ನು ಓದುತ್ತೀರಾ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ವಿಚಾರ ಇರಬೇಕು, ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವು ಬೇಹದ್ದಿನ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಶಿವ ತಂದೆ ನಮಗೆ ತಂದೆ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಕೂಡ ನಮಗೆ ತಂದೆ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಆದಿದೇವ ಎಂದು ಕರೆಯುತ್ತಾರೆ. ಪ್ರಜಾಪಿತ ಬ್ರಹ್ಮ ಆದಿದೇವ ಅನ್ನುವ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಪ್ರಜಾಪಿತ ಬ್ರಹ್ಮ ಮೊದಲು ಇದ್ದು ಹೋಗಿದ್ದಾರೆ ಎಂದು ಹೇಳುತ್ತಾರೆ. ಹೇಗೆ ಗಾಂಧೀಜಿ ಮೊದಲು ಇದ್ದು ಹೋಗಿದ್ದಾರೆ, ಗಾಂಧೀಜಿಗೆ ಬಾಪೂಜಿ ಎಂದು ಕರೆಯುತ್ತಾರೆ.
ಆದರೆ ಏಕೆ ಬಾಪೂಜಿ ಎಂದು ಕರೆಯುತ್ತೇವೆ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ. ಶಿವ ತಂದೆ ನಮಗೆ ಸತ್ಯವಾಗಿಯೂ ತಂದೆ ಆಗಿದ್ದಾರೆ. ಬ್ರಹ್ಮ ತಂದೆ ಕೂಡ ಸತ್ಯವಾಗಿಯೂ ತಂದೆ ಆಗಿದ್ದಾರೆ. ಲೌಕಿಕ ತಂದೆ ಕೂಡ ಸತ್ಯವಾಗಿಯೂ ನಮಗೆ ತಂದೆ ಆಗಿರುತ್ತಾರೆ. ಇನ್ನು ಮೇಯರ್ ಮುಂತಾದವರಿಗೆ ಸುಮ್ಮನೆ ತಂದೆ ಬಾಪೂಜಿ ಎಂದು ಹೇಳುತ್ತಿರುತ್ತಾರೆ. ಅದೆಲ್ಲ ಆರ್ಟಿಫಿಷಿಯಲ್ ಮಾತಾಗಿದೆ. ಇದು ಸತ್ಯ ಮಾತಾಗಿದೆ. ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ಶಿಕ್ಷಣವನ್ನು ಓದಿಸುತ್ತಾರೆ. ಪರಮಾತ್ಮ ತಂದೆ ಬಂದು ಪ್ರಜಾಪಿತ ಬ್ರಹ್ಮನ ಮೂಲಕ ಆತ್ಮರಾದ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ಅವಶ್ಯವಾಗಿ ಅನೇಕ ಜನ ಮಕ್ಕಳಿದ್ದಾರೆ. ಶಿವ ತಂದೆಗಂತೂ ಎಲ್ಲರೂ ಸಂತಾನ ಆಗಿದ್ದಾರೆ. ಎಲ್ಲರೂ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೂ ಕೂಡ ಕೆಲವರು ಶಿವ ತಂದೆಗೆ ಮಾನ್ಯತೆಯನ್ನು ನೀಡುವುದಿಲ್ಲ, ಶಿವ ತಂದೆಯನ್ನು ಒಪ್ಪಿಕೊಳ್ಳುವುದಿಲ್ಲ, ಪಕ್ಕಾ ನಾಸ್ತಿಕರಾಗಿರುತ್ತಾರೆ. ಅವರು ಹೇಳುತ್ತಾರೆ ಸಂಕಲ್ಪದಿಂದ ಜಗತ್ತಿನ ನಿರ್ಮಾಣ ಆಗಿದೆ ಎಂದು. ಈಗ ನಿಮಗೆ ತಂದೆ ತಿಳಿಸುತ್ತಿದ್ದಾರೆ, ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ನಾವೀಗ ಶಿಕ್ಷಣವನ್ನು ಓದುತ್ತಿದ್ದೇವೆ. ಶಿವ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಹಗಲು ರಾತ್ರಿ ತಂದೆಯ ನೆನಪಿನಲ್ಲೇ ಇರಬೇಕು. ಆದರೆ ಮಾಯೆ ಗಳಿಗೆಗಳಿಗೆಗೂ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಆದ್ದರಿಂದ ತಂದೆ ನೆನಪು ಮಾಡಿಸಬೇಕಾಗುತ್ತದೆ. ಈಗ ನಾವು ತಂದೆಯನ್ನು ನೆನಪು ಮಾಡಬೇಕು. ತಂದೆ, ಶಿಕ್ಷಕ, ಗುರು ಮೂವರನ್ನೂ ಕೂಡ ನೀವು ಮರೆತು ಬಿಡುತ್ತೀರಾ. ತಂದೆ, ಶಿಕ್ಷಕ, ಗುರು ಮೂವರು ಒಬ್ಬರೇ ಆಗಿದ್ದಾರೆ. ಆದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ರಾವಣನ ಜೊತೆ ಯುದ್ಧ ನಡೆಯುತ್ತದೆ. ತಂದೆ ಹೇಳುತ್ತಾರೆ, ಹೇ ಆತ್ಮರೇ, ನೀವು ಸತೋ ಪ್ರಧಾನ ಆಗಿದ್ದೀರಿ, ಈಗ ತಮೋ ಪ್ರಧಾನ ಆಗಿದ್ದೀರಾ. ಯಾವಾಗ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ ಆಗ ನೀವು ಪವಿತ್ರ ಆತ್ಮರಾಗಿದ್ದೀರಿ. ಪವಿತ್ರತೆ ಇಲ್ಲದೆ ಯಾವ ಆತ್ಮವು ವಾಪಸ್ ಮೇಲೆ ಹೋಗಲು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲಾ ಆತ್ಮರು ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಯಾವಾಗ ಎಲ್ಲರೂ ಪತಿತರು ತಮೋ ಪ್ರಧಾನರು ಆಗುತ್ತಾರೋ ಆಗ ತಂದೆ ಬಂದು ಹೇಳುತ್ತಾರೆ, ನಾನು ಪುನಃ ನಿಮ್ಮನ್ನು ಸತೋ ಪ್ರಧಾನ ಮಾಡುತ್ತೇನೆ ಎಂದು. ಯಾವಾಗ ನೀವು ಶಾಂತಿಧಾಮದಲ್ಲಿ ಇದ್ದೀರಿ ಆಗ ನೀವೆಲ್ಲರೂ ಪವಿತ್ರ ಆತ್ಮ ಆಗಿದ್ದೀರಿ. ಅಪವಿತ್ರ ಆತ್ಮರು ಶಾಂತಿಧಾಮದಲ್ಲಿ ಇರಲು ಸಾಧ್ಯ ಇಲ್ಲ. ಎಲ್ಲರೂ ಶಿಕ್ಷೆಯನ್ನು ಅನುಭವ ಮಾಡಿ ಅವಶ್ಯವಾಗಿ ಪವಿತ್ರ ಆಗಲೇಬೇಕು. ಪವಿತ್ರ ಆಗದೆ ಯಾರೂ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಬಲೆ ಕೆಲವರು ಹೇಳುತ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು. ಇಂಥವರು ಬ್ರಹ್ಮಾಂಡದಲ್ಲಿ ಲೀನ ಆದರು. ಇಂಥವರ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಯಿತು ಎಂದು ಹೇಳಿಬಿಡುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಅನೇಕ ಮತ ಆಗಿದೆ. ಇದೆಲ್ಲ ಅಸತ್ಯ ಆಗಿದೆ. ಈಗ ಇಲ್ಲಿ ನಿಮಗೆ ಅದ್ವೈತ್ಯ ಮತ ಸಿಗುತ್ತಾ ಇದೆ. ಮನುಷ್ಯರಿಂದ ದೇವತೆಯನ್ನಾಗಿ ಒಬ್ಬ ಪರಮಾತ್ಮ ತಂದೆ ಮಾತ್ರ ಮಾಡಲು ಸಾಧ್ಯ. ಕಲ್ಪ ಕಲ್ಪವು ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ಕಲ್ಪದ ಮೊದಲಿನಂತೆ ಈಗ ಪುನಃ ನಾಟಕದ ಚಕ್ರ ಪುನರಾವರ್ತನೆ ಆಗುತ್ತಾ ಇದೆ. ಕಲ್ಪದ ಮೊದಲಿನಂತೆ ನಿಮ್ಮ ಪಾತ್ರವನ್ನು ನೀವು ಪುನರಾವರ್ತನೆ ಮಾಡುತ್ತಿದ್ದೀರಾ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಸೃಷ್ಟಿ ಚಕ್ರ ತಿರುಗುತ್ತಾ ಇರುತ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಪುನಃ ಈಗ ಇದು ಸಂಗಮ ಯುಗ ಆಗಿದೆ. ಮುಖ್ಯ ಧರ್ಮ ಅಂದರೆ ದೇವತಾ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧಿ ಧರ್ಮ, ಕ್ರಿಶ್ಚಿಯನ್ ಧರ್ಮ. ನಂತರ ಈ ಧರ್ಮದವರ ರಾಜ್ಯ ಕೂಡ ನಡೆಯುತ್ತದೆ. ಬ್ರಾಹ್ಮಣರ ರಾಜ್ಯ ನಡೆಯುವುದಿಲ್ಲ. ಕೌರವರಿಗೂ ರಾಜ್ಯ ಇಲ್ಲ. ಈಗ ಮಕ್ಕಳಿಗೆ ಗಳಿಗೆಗಳಿಗೆಗೂ ಬೇಹದ್ದಿನ ತಂದೆಯ ನೆನಪಿರಬೇಕು. ಗಳಿಗೆಗಳಿಗೆಗೂ ನೀವೀಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಬ್ರಾಹ್ಮಣರಿಗೆ ತಂದೆ ಈ ಮಾತನ್ನು ತಿಳಿಸುತ್ತಿದ್ದಾರೆ. ಬ್ರಾಹ್ಮಣ ಆತ್ಮರಾದ ನೀವು ಲೌಕಿಕ ಬ್ರಾಹ್ಮಣರಿಗೂ ಕೂಡ ಈ ಜ್ಞಾನದ ಮಾತನ್ನು ತಿಳಿಸಬಹುದು. ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ. ಮೊಟ್ಟ ಮೊದಲು ಜುಟ್ಟಿಗೆ ಸಮಾನ ಬ್ರಾಹ್ಮಣರು ನೀವಾಗಿದ್ದೀರಾ. ಬ್ರಹ್ಮನ ಮುಖೋಂಶಾವಳಿ ಮೊದಲು ನೀವೇ ಆಗಿದ್ದೀರಾ. ನಿಮಗೆ ಈ ಮಾತು ಈಗ ಗೊತ್ತಿದೆ. ಪುನಃ ಭಕ್ತಿ ಮಾರ್ಗದಲ್ಲಿ ನೀವು ಪೂಜ್ಯರಿಂದ ಪೂಜಾರಿ ಆಗುತ್ತೀರಾ. ಈಗ ಪುನಃ ನಾವು ಪೂಜ್ಯರಾಗುತ್ತಿದ್ದೇವೆ. ಲೌಕಿಕ ಬ್ರಾಹ್ಮಣರು ಗೃಹಸ್ಥಿಗಳಾಗಿದ್ದಾರೆ. ಅವರು ಸನ್ಯಾಸಿಗಳಲ್ಲ. ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ. ಸನ್ಯಾಸಿಗಳು ಮನೆ ವ್ಯವಹಾರವನ್ನು ಬಿಡುತ್ತಾರೆ. ಮನೆಯನ್ನು ಬಿಡುವುದೂ ಕೂಡ ಹಠ ಆಗಿದೆ ತಾನೆ.
ಹಠಯೋಗಿಗಳು ಅನೇಕ ಪ್ರಕಾರದ ಯೋಗವನ್ನು ಕಲಿಯುತ್ತಾರೆ ಮತ್ತು ಕಲಿಸುತ್ತಾರೆ. ಜೈಪುರ್ನಲ್ಲಿ ಹಠಯೋಗಿಗಳ ಮ್ಯೂಸಿಯಂ ಇದೆ. ರಾಜಯೋಗದ ಚಿತ್ರ ಅಲ್ಲಿ ಇಲ್ಲ. ರಾಜಯೋಗದ ಚಿತ್ರ ದಿಲ್ವಾಡಾ ಮಂದಿರದಲ್ಲಿ ಇದೆ. ರಾಜಯೋಗಿಗಳ ಮ್ಯೂಸಿಯಂ ಇಲ್ಲಿ ಇಲ್ಲ. ಹಠಯೋಗಿಗಳದ್ದು ಎಷ್ಟೊಂದು ಮ್ಯೂಸಿಯಂ ಇದೆ. ರಾಜಯೋಗಿಗಳ ಮಂದಿರ ಕೇವಲ ಭಾರತದಲ್ಲಿ ಮಾತ್ರ ಇದೆ. ಇಲ್ಲಿ ನೀವು ಚೈತನ್ಯದಲ್ಲಿ ಯೋಗವನ್ನು ಮಾಡುತ್ತಿದ್ದೀರಾ. ನೀವೀಗ ಇಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೀರಾ. ಸ್ವರ್ಗ ಎಲ್ಲಿದೆ ಎಂದು ಮನುಷ್ಯರಿಗೆ ಗೊತ್ತೇ ಇಲ್ಲ. ದಿಲ್ವಾಡಾ ಮಂದಿರದಲ್ಲಿ ಕೆಳಗಡೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ. ದಿಲ್ವಾಡಾ ಮಂದಿರ ನಿಮ್ಮ ಸಂಪೂರ್ಣ ನೆನಪಾರ್ಥವಾದ ಮಂದಿರ ಆಗಿದೆ. ದಿಲ್ವಾಡಾ ಮಂದಿರದಲ್ಲಿ ಅವಶ್ಯವಾಗಿ ಸ್ವರ್ಗವನ್ನು ಮೇಲೆ ತೋರಿಸಬೇಕಾಗುತ್ತದೆ. ಮನುಷ್ಯರು ದಿಲ್ವಾಡಾ ಮಂದಿರದಲ್ಲಿ ಸ್ವರ್ಗದ ಚಿತ್ರವನ್ನು ಮೇಲೆ ನೋಡಿ ಸ್ವರ್ಗ ಮೇಲಿದೆ ಎಂದು ತಿಳಿದುಕೊಂಡಿದ್ದಾರೆ. ಈ ನಾಟಕದ ಚಕ್ರ ಇಲ್ಲೇ ತಿರುಗುತ್ತಿರುತ್ತದೆ. ಅರ್ಧ ಕಲ್ಪದ ನಂತರ ಸ್ವರ್ಗ ಪುನಃ ಕೆಳಗಡೆ ಹೋಗುತ್ತದೆ. ಅರ್ಧ ಕಲ್ಪದ ನಂತರ ಪುನಃ ಸ್ವರ್ಗ ಮೇಲೆ ಬರುತ್ತದೆ. ಸ್ವರ್ಗದ ಆಯಸ್ಸು ಎಷ್ಟು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಬೇಹದ್ದಿನ ತಂದೆ ಸಂಪೂರ್ಣ ಚಕ್ರದ ಬಗ್ಗೆ ತಿಳಿಸಿದ್ದಾರೆ. ಈ ಜ್ಞಾನವನ್ನು ಪಡೆದುಕೊಂಡು ನೀವು ಮೇಲೆ ಹೋಗುತ್ತೀರಾ. ಆಗ ಈ ನಾಟಕ ಚಕ್ರ ಸಮಾಪ್ತಿಯಾಗುತ್ತದೆ. ನಂತರ ಹೊಸದಾಗಿ ಚಕ್ರ ತಿರುಗಲು ಪ್ರಾರಂಭ ಆಗುತ್ತದೆ. ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಈಗ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ನಾಟಕದ ಸಂಪೂರ್ಣ ಲೆಕ್ಕದ ಸ್ಮೃತಿಯಂತೂ ಇದೆ. ಇದು ಶಿಕ್ಷಣ ಆಗಿದೆ. ಈಗ ನೀವು ಜ್ಞಾನವನ್ನು ಬುದ್ಧಿಯಲ್ಲಿ ಭರ್ಪೂರ್ ಮಾಡಿಕೊಳ್ಳಬೇಕು. ಜ್ಞಾನದ ಮಾತನ್ನು ಮರೆಯಬಾರದು. ಇಲ್ಲಿ ಈ ಶಿಕ್ಷಣವನ್ನು ವೃದ್ಧರು, ಯುವಕರು, ಮಕ್ಕಳು ಎಲ್ಲರೂ ಓದಬಹುದು. ಈ ಶಿಕ್ಷಣವನ್ನು ಓದಲು ಎಲ್ಲರಿಗೂ ಅಧಿಕಾರ ಇದೆ. ಕೇವಲ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ತಂದೆಯನ್ನು ಅರ್ಥ ಮಾಡಿಕೊಂಡರೆ ತಂದೆ ನೀಡುವ ಆಸ್ತಿ ಕೂಡ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ. ಪ್ರಾಣಿಗಳಿಗೂ ಕೂಡ ತಮ್ಮ ಮಕ್ಕಳ ಸ್ಮೃತಿ ಬುದ್ಧಿಯಲ್ಲಿ ಇರುತ್ತದೆ. ಪ್ರಾಣಿಗಳು ಕಾಡಿಗೆ ಹೋದಾಗ ಪ್ರಾಣಿಗಳಿಗೆ ಮನೆಯ ನೆನಪು ಬರುತ್ತದೆ. ತಮ್ಮ ಮರಿಗಳ ನೆನಪು ಬರುತ್ತದೆ. ಕಾಡಿನಿಂದ ತಮ್ಮಷ್ಟಕ್ಕೆ ತಾವೇ ಮನೆಯನ್ನು ಹುಡುಕಿಕೊಂಡು ಬರುತ್ತವೆ. ಮರಿಗಳನ್ನು ಹುಡುಕಿಕೊಂಡು ಬರುತ್ತವೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ. ಆ ಮನೆಯಿಂದ ನೀವು ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೀರಾ. ಆತ್ಮಕ್ಕೆ ಮನೆ ಬಹಳಷ್ಟು ಪ್ರಿಯ ಆಗಿದೆ. ಈಗ ನೀವು ಮನೆಯ ಮಾರ್ಗವನ್ನು ಮರೆತು ಬಿಟ್ಟಿದ್ದೀರಾ. ಎಲ್ಲರೂ ಮನೆಯನ್ನು ನೆನಪು ಮಾಡುತ್ತಾರೆ, ಆದರೆ ಮನೆಯ ಮಾರ್ಗ ಮರೆತು ಹೋಗಿದೆ. ನಾವು ಈಗ ಈ ಸೃಷ್ಟಿಯಲ್ಲಿ ಇದ್ದೇವೆ. ನಮ್ಮ ಮನೆ ಬಹಳ ದೂರದಲ್ಲಿದೆ ಅನ್ನುವ ಸ್ಮೃತಿ ಎಲ್ಲರ ಬುದ್ಧಿಯಲ್ಲೂ ಇದೆ. ಆದರೆ ಆ ಮನೆಗೆ ಹೇಗೆ ಹೋಗಬೇಕು, ನಾವು ಏಕೆ ಆ ಮನೆಗೆ ಹೋಗಲು ಸಾಧ್ಯ ಆಗುತ್ತಿಲ್ಲ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮರೆಸುವ ಆಟವನ್ನು ನಿರ್ಮಾಣ ಮಾಡುತ್ತಾರೆ. ಆ ಆಟ ಆಡುವಾಗ ಆ ಮರೆಸುವ ಆಟದ ಮನೆಯಲ್ಲಿ ಎಲ್ಲಿ ಹೋದರೂ ಕೂಡ ಬಾಗಿಲು ಬಂದಾಗಿರುತ್ತದೆ. ಈಗ ನಿಮಗೆ ಗೊತ್ತಿದೆ, ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಈ ಮೃತ್ಯು ಲೋಕದಿಂದ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ. ಮನುಷ್ಯಾತ್ಮರು ನಂಬರ್ ವಾರಾಗಿ ತಮ್ಮ ಧರ್ಮಕ್ಕನುಸಾರವಾಗಿ, ತಮ್ಮ ಪಾತ್ರಕ್ಕನುಸಾರವಾಗಿ ಪರಮಧಾಮದಲ್ಲಿ ಹೋಗಿ ಉಪಸ್ಥಿತ ಆಗುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಮಾತಿದೆ. ಮನುಷ್ಯರು ಬ್ರಹ್ಮ ತತ್ವಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ವಾಣಿಯಿಂದ ದೂರಾಗಿ ಈಗ ಮನೆಗೆ ಹೋಗಬೇಕು. ಆತ್ಮ ಶರೀರವನ್ನು ಬಿಟ್ಟು ಹೋಗುತ್ತದೆ. ಪರಮಧಾಮದಲ್ಲಿ ಶಬ್ದ ಇರುವುದಿಲ್ಲ. ಮಕ್ಕಳಿಗೆ ಗೊತ್ತಿದೆ, ಅದು ನಮ್ಮ ಮಧುರ ಮನೆ ಆಗಿದೆ. ನಂತರ ಸತ್ಯುಗ ನಮ್ಮ ಮಧುರ ರಾಜಧಾನಿ ಆಗಿದೆ. ದೇವತೆಗಳ ರಾಜ್ಯ ಮಧುರ ರಾಜಧಾನಿ ಆಗಿದೆ. ಸತ್ಯುಗದಲ್ಲಿ ಅದ್ವೈತ್ಯ ರಾಜಧಾನಿ ಇರುತ್ತದೆ, ಅಂದರೆ ಒಂದೇ ರಾಜ್ಯ ಇರುತ್ತದೆ. ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಂತರ ಭಕ್ತಿ ಮಾರ್ಗದಲ್ಲಿ ಈ ಜ್ಞಾನದ ಬಗ್ಗೆ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಈಗ ನೀವು ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ. ಶಾಲೆಯಲ್ಲಿ ವೃದ್ಧರು ಎಂದೂ ಓದುವುದಿಲ್ಲ. ಲೌಕಿಕ ಶಾಲೆಯಲ್ಲಿ ವೃದ್ಧರು ಎಂದೂ ಶಿಕ್ಷಣವನ್ನು ಓದುವುದಿಲ್ಲ. ಇಲ್ಲಿ ಎಲ್ಲರೂ ಓದುತ್ತಿದ್ದೀರಾ. ಈಗ ಮಕ್ಕಳಾದ ನೀವು ಅಮರ ಲೋಕದಲ್ಲಿ ದೇವತೆ ಆಗುತ್ತೀರಾ. ಅಮರ ಲೋಕದಲ್ಲಿ ಯಾರೂ ಕೂಡ ಯಾರ ನಿಂದನೆಯನ್ನು ಮಾಡುವಂತಹ ಯಾವ ಶಬ್ದವನ್ನು ಎಂದೂ ಮಾತನಾಡಲು ಸಾಧ್ಯ ಇಲ್ಲ. ಅನ್ಯರಿಗೆ ನಿಂದನೆ ಮಾಡುವಂತಹ ಶಬ್ದವನ್ನು ಅಮರ ಲೋಕದಲ್ಲಿ ಯಾರೂ ಕೂಡ ಎಂದೂ ಮಾತನಾಡುವುದಿಲ್ಲ.
ಈಗ ನಿಮಗೆ ಗೊತ್ತಿದೆ, ಸ್ವರ್ಗ ಮೊದಲು ಇತ್ತು. ಸ್ವರ್ಗದ ಬಗ್ಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ. ಎಷ್ಟೊಂದು ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಮಂದಿರವನ್ನು ನಿರ್ಮಾಣ ಮಾಡಿರುವವರನ್ನು ನೀವು ಕೇಳಬೇಕು, ಈ ಲಕ್ಷ್ಮೀ ನಾರಾಯಣರು ಯಾವಾಗ ಇದ್ದರು ಎಂದು. ಅವರು ಈ ಮಾತಿಗೆ ಉತ್ತರವನ್ನು ಹೇಳಲು ಸಾಧ್ಯ ಇಲ್ಲ. ಅವರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಓಂನ ಅರ್ಥವೇ ಬೇರೆ ಆಗಿದೆ. ನಾವೇ ಅವರು, ಅವರೇ ನಾವು, ಹಂಸೋ ಸೋಹಂ ಅನ್ನುವ ಶಬ್ದದ ಅರ್ಥವೇ ಬೇರೆ ಆಗಿದೆ. ಜಗತ್ತಿನ ಜನ ಓಂ ಮತ್ತು ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಒಂದು ಎಂದು ಹೇಳಿಬಿಡುತ್ತಾರೆ. ಎರಡೂ ಅರ್ಥ ಒಂದೇ ಆಗಿದೆ ಎಂದು ಹೇಳುತ್ತಾರೆ. ಆತ್ಮರಾದ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಾ. ನಂತರ ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ. ದೇವತೆ ಆಗುತ್ತೀರಾ, ಕ್ಷತ್ರಿಯರಾಗುತ್ತೀರಾ, ವೈಶ್ಯರಾಗುತ್ತೀರಾ, ಶೂದ್ರರಾಗುತ್ತೀರಾ. ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ. ನಾನು ಆತ್ಮ ಅನ್ನುವುದಕ್ಕೂ ನಾನೇ ದೇವತೆ ಆಗಿದ್ದೆ. ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರ ಆದೆ ಅನ್ನುವುದಕ್ಕೂ ಎಷ್ಟೊಂದು ಅಂತರ ಇದೆ. ಜಗತ್ತಿನ ಜನ ಓಂ ಮತ್ತು ನಾವೇ ಅವರು ಅನ್ನುವ ಶಬ್ದವನ್ನು ಒಂದೇ ಎಂದು ಹೇಳುತ್ತಾರೆ. ಇದೆಲ್ಲವೂ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ. ಕೆಲವರು ಸಂಪೂರ್ಣವಾಗಿ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಜ್ಞಾನವನ್ನು ಕೇಳುವ ಸಮಯದಲ್ಲಿ ತೂಕಡಿಸುತ್ತಿರುತ್ತಾರೆ, ಆಕಳಿಸುತ್ತಿರುತ್ತಾರೆ. ಲೌಕಿಕ ಸಂಪಾದನೆಯಲ್ಲೂ ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಯಾರಾದರೂ ತೂಕಡಿಸುತ್ತಾರೇನು? ಇಲ್ಲ. ಸಂಪಾದನೆಯ ಸಮಯದಲ್ಲಿ ಅವರು ತೂಕಡಿಸುವುದಿಲ್ಲ. ಆದರೆ ಅದು ಅಲ್ಪ ಕಾಲದ ಸಂಪಾದನೆ ಆಗಿದೆ. ಇದು ಅರ್ಧ ಕಲ್ಪಕ್ಕೋಸ್ಕರ ಸಂಪಾದನೆ ಆಗಿದೆ. ಆದರೂ ಕೂಡ ಜ್ಞಾನವನ್ನು ಕೇಳುವಾಗ, ಯೋಗ ಮಾಡುವಾಗ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಆಗ ಮಕ್ಕಳಿಗೆ ಸುಸ್ತಾಗುತ್ತದೆ, ಆಕಳಿಸುತ್ತಾರೆ. ಇಲ್ಲಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು. ನಿಮಗೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಕಲಿಯುಗದಲ್ಲಿ ನರಕವಾಸಿ ಮನುಷ್ಯರನ್ನು ನೋಡುವುದಕ್ಕೂ ಮತ್ತು ನಿಮ್ಮನ್ನು ನೋಡುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಈಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಪರಂಪಿತ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಈಗ ಆತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮ್ಮ ಬುದ್ಧಿ ಮೇಲೆ ಹೋಗಿ ಬಿಡುತ್ತದೆ. ಶಿವ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು. ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಆಗ ಅವಶ್ಯವಾಗಿ ತಂದೆಯ ನೆನಪು ಬರುತ್ತದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು, ಆಗ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ. ಇಡೀ ಕಲ್ಪದಲ್ಲಿ ತಂದೆಯ ಜೊತೆ ಸಂಬಂಧ ಕಟ್ಟಾಗಿತ್ತು. ಈಗ ತಂದೆಯ ಜೊತೆ ಸಂಬಂಧ ಜೋಡಣೆ ಆಗಬೇಕು ಅಂದರೆ ತಂದೆಯನ್ನೇ ನೆನಪು ಮಾಡಬೇಕು. ಸತ್ಯುಗದಲ್ಲಂತೂ ಸುಖವೇ ಸುಖ ಇರುತ್ತದೆ. ಸತ್ಯುಗದಲ್ಲಿ ಸುಖದ ಆಸ್ತಿ ಇರುತ್ತದೆ. ಅಲ್ಲಿ ದುಃಖದ ಮಾತೇ ಇಲ್ಲ. ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಅವರು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂತಹ ತಂದೆಯನ್ನೂ ಕೂಡ ಮಕ್ಕಳು ಎಷ್ಟೊಂದು ಮರೆತು ಬಿಡುತ್ತೀರಾ? ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಹೇಗೆ ಮಾರ್ವಾಡಿಗಳು ಬಹಳಷ್ಟು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಶ್ರೀಮಂತರ ಮಡಿಲಿಗೆ ಮಕ್ಕಳು ಹೋಗಿ ದತ್ತು ಮಕ್ಕಳಾದಾಗ ಆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಶ್ರೀಮಂತರ ಮಕ್ಕಳು ಎಂದೂ ಕೂಡ ಬಡವರ ಬಳಿ ದತ್ತು ಮಕ್ಕಳಾಗಿ ಹೋಗುವುದಿಲ್ಲ. ಇಲ್ಲಿ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ. ಇಷ್ಟೆಲ್ಲಾ ಮಕ್ಕಳು ಮುಖವಂಶಾವಳಿಗಳೇ ಆಗಿದ್ದೀರಾ. ನೀವು ಬ್ರಾಹ್ಮಣರು ಮುಖವಂಶಾವಳಿ ಆಗಿದ್ದೀರಾ. ಜಗತ್ತಿನಲ್ಲಿರುವ ಬ್ರಾಹ್ಮಣರು ಕುಕವಂಶಾವಳಿ ಆಗಿದ್ದಾರೆ. ಅವರಿಗೂ ನಿಮಗೂ ಏನು ಅಂತರ ಇದೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ಅವರಿಗೂ ತಿಳಿಸಬೇಕು ಜ್ಞಾನವನ್ನು. ಯಾವಾಗ ಸ್ಥೂಲ ಬ್ರಾಹ್ಮಣರು, ಲೌಕಿಕ ಬ್ರಾಹ್ಮಣರು ನಿಮ್ಮ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರೂ ಕೂಡ ಮುಖವಂಶಾವಳಿ ಬ್ರಾಹ್ಮಣರಾಗಲು ಸಾಧ್ಯ. ಇಲ್ಲಿ ನೀವು ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ. ಪತ್ನಿಯನ್ನು ನೋಡಿ ಇವರು ನನ್ನ ಪತ್ನಿ ಆಗಿದ್ದಾರೆ ಎಂದು ಹೇಳುತ್ತಾರೆ. ಪತ್ನಿ ಮುಖವಂಶಾವಳಿ ಆಗಿದ್ದಾರೋ ಅಥವಾ ಕುಕವಂಶಾವಳಿ ಆಗಿದ್ದಾರೋ? ಪತ್ನಿ ಮುಖವಂಶಾವಳಿ ಆಗಿದ್ದಾರೆ. ನಂತರ ಯಾವಾಗ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆ ಮಕ್ಕಳು ಕುಕವಂಶಾವಳಿ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ,
ಇಲ್ಲಿ ನೀವೆಲ್ಲರೂ ಮುಖವಂಶಾವಳಿ ಆಗಿದ್ದೀರಾ. ಪರಮಾತ್ಮ ತಂದೆ ನನ್ನವರು ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಶಿವ ತಂದೆ ಬ್ರಹ್ಮ ತಂದೆಗೆ ನೀವು ನನ್ನವರು ಎಂದು ಹೇಳುತ್ತಾರೆ. ಅಂದರೆ ಇಲ್ಲಿ ಮುಖವಂಶಾವಳಿ ರಚನೆಯನ್ನು ರಚಿಸಲಾಗುತ್ತದೆ. ಈಗ ನಾವೆಲ್ಲರೂ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ತಂದೆ ಹೇಳುತ್ತಾರೆ ನೀವು ನನ್ನ ಮಕ್ಕಳು ಎಂದು. ಪರಮಾತ್ಮ ತಂದೆ ನೀವು ನನ್ನ ಮಕ್ಕಳು ಎಂದು ನಮಗೆ ಹೇಳಿದಾಗ ನಮಗೆ ಎಷ್ಟೊಂದು ನಶೆ ಇರುತ್ತದೆ. ಇಲ್ಲಿ ನಾವೆಲ್ಲರೂ ಮುಖವಂಶಾವಳಿ ಆಗಿದ್ದೇವೆ. ಆತ್ಮ ಮುಖವಂಶಾವಳಿ ಆಗುವುದಿಲ್ಲ. ಆತ್ಮ ಅನಾದಿ ಮತ್ತು ಅವಿನಾಶಿ ಆಗಿದೆ. ಶರೀರದ ಸಹಿತ ಆತ್ಮ ಮುಖವಂಶಾವಳಿ ಆಗುತ್ತದೆ. ಕೇವಲ ಆತ್ಮ ಮುಖವಂಶಾವಳಿ ಆಗುವುದಿಲ್ಲ. ನಿಮಗೆ ಗೊತ್ತಿದೆ ಈ ಮನುಷ್ಯ ಸೃಷ್ಟಿ ಈಗ ಹೇಗೆ ಟ್ರಾನ್ಸ್ಫರ್ ಆಗುತ್ತದೆ ಎಂದು. ಪಾಯಿಂಟ್ಸ್ ಅಂತೂ ತಂದೆ ಬಹಳಷ್ಟು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಬಹಳಷ್ಟು ಪಾಯಿಂಟ್ಸ್ ಈಗ ನಿಮಗೆ ಸಿಗುತ್ತಾ ಇದೆ. ಆದರೂ ಕೂಡ ಪರಮಾತ್ಮ ತಂದೆ ಹೇಳುತ್ತಾರೆ ನಿಮಗೆ ಜ್ಞಾನದ ಮಾತು ಧಾರಣೆ ಆಗುತ್ತಿಲ್ಲ, ಮುಖದಿಂದ ಜ್ಞಾನವನ್ನು ಹೇಳಲು ಸಾಧ್ಯ ಆಗುತ್ತಿಲ್ಲ. ಅಂದರೆ ಒಳ್ಳೆಯದು. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವು ನನ್ನನ್ನು ನೆನಪು ಮಾಡಿದರೆ ಭಾಷಣವನ್ನು ಮಾಡುವವರಿಗಿಂತ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಭಾಷಣ ಮಾಡುವಂತವರೂ ಕೂಡ ಕೆಲವೊಮ್ಮೆ ಬಿರುಗಾಳಿಗೆ ವಶ ಆಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಭಾಷಣ ಮಾಡುವವರು ಕೆಳಗಡೆ ಬೀಳದೇ ಇದ್ದರೆ, ಅವರು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅವರು ಬಹಳ ದೊಡ್ಡ ಪದವಿಯನ್ನು ಪಡೆದುಕೊಳ್ಳಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬೀಳುತ್ತಾರೆ. ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬೀಳುವುದು ಅಂದರೆ 5ನೇ ಮಹಡಿ ಮೇಲಿನಿಂದ ಕೆಳಗಡೆ ಬಿದ್ದಂತೆ. ಆಗ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗಿ ಬಿಡುತ್ತದೆ. 5ನೇ ಮಹಡಿ ಅಂದರೆ ದೇಹಾಭಿಮಾನ ಆಗಿದೆ. 5ನೇ ಅಂತಸ್ತಾಗಿರುವ ದೇಹಾಭಿಮಾನಕ್ಕೆ ವಶ ಆಗಿ ಕೆಳಗಡೆ ಬಿದ್ದರೆ ಮೂಳೆ ಮೂಳೆ ಪುಡಿ ಪುಡಿ ಆಗಿ ಬಿಡುತ್ತದೆ. 4ನೇ ಅಂತಸ್ತು ಅಂದರೆ ಕಾಮ ವಿಕಾರ ಆಗಿದೆ. ಈ ರೀತಿ ಒಂದೊಂದೇ ಅಂತಸ್ತು ಕೆಳಗಡೆ ಇಳಿಯುತ್ತಾ ಬಂದಾಗ ಒಂದೊಂದು ವಿಕಾರ ಬರುತ್ತದೆ. ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ. ಮಕ್ಕಳು ಕೂಡ ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ ನಾವು ಕಾಮ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದು ಬಿಟ್ಟೆವು ಎಂದು. ಕ್ರೋಧಕ್ಕೆ ವಶ ಆದಾಗ ನಾವು ಕೆಳಗಡೆ ಬಿದ್ದೆವು ಎಂದು ಹೇಳುವುದಿಲ್ಲ. ಕಾಮಕ್ಕೆ ವಶ ಆದಾಗ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಆಗ ಜೋರಾಗಿ ಪೆಟ್ಟು ಬೀಳುತ್ತದೆ. ಯಾರು ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೋ, ಕಾಮ ವಿಕಾರಕ್ಕೆ ವಶ ಆಗುತ್ತಾರೋ, ಅವರು ಅನ್ಯರಿಗೆ ಕಾಮ ಮಹಾಶತ್ರು ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಅಪವಿತ್ರ ದೃಷ್ಟಿಯಿಂದ ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಸತ್ಯಯುಗದಲ್ಲಿ ಅಪವಿತ್ರತೆಯ ಮಾತೇ ಇಲ್ಲ. ಸತ್ಯಯುಗದಲ್ಲಿ ಅಪವಿತ್ರ ದೃಷ್ಟಿ ಇರುವುದಿಲ್ಲ. ಸತ್ಯಯುಗದಲ್ಲಿ ದೃಷ್ಟಿ ಪವಿತ್ರ ಆಗಿರುತ್ತದೆ. ಸತ್ಯುಗ ಪವಿತ್ರ ರಾಜ್ಯ ಆಗಿದೆ. ಈ ಸಮಯದಲ್ಲಿ ಇದು ಅಪವಿತ್ರ ಜಗತ್ತಾಗಿದೆ. ಈಗ ಆತ್ಮರಾದ ನಿಮಗೆ ಪವಿತ್ರ ದೃಷ್ಟಿ ಸಿಗುತ್ತಾ ಇದೆ. 21 ಜನ್ಮದವರೆಗೂ ಈ ಪವಿತ್ರ ದೃಷ್ಟಿ ನಿಮ್ಮ ಕಾರ್ಯದಲ್ಲಿ ಸಹಯೋಗಿ ಆಗುತ್ತದೆ. ಸತ್ಯುಗದಲ್ಲಿ ಯಾರೂ ಅಪವಿತ್ರರಾಗುವುದಿಲ್ಲ. ಈಗ ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಿದ್ದಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಅದ್ಭುತವಾದ ಮಾತು ಅಂದರೆ ಶ್ರೀ ನಾರಾಯಣನ ಆತ್ಮ ಅಂತ್ಯದಲ್ಲಿ ಬಂದು ಭಾಗ್ಯಶಾಲಿ ರಥ ಆಗುತ್ತಾರೆ. ಅವರ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶ ಮಾಡುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆ ಭಾಗ್ಯಶಾಲಿ ರಥ ಆಗಿದ್ದಾರೆ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಅನ್ನುವ 84 ಜನ್ಮದ ಇತಿಹಾಸವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ನೆನಪಿನಿಂದ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಬೇಕು. ಶಿಕ್ಷಣದಿಂದ ಸದಾ ಬುದ್ಧಿಯನ್ನು ಭರ್ಪೂರಾಗಿ ಇಟ್ಟುಕೊಳ್ಳಬೇಕು. ತಂದೆಯ ನೆನಪಿನಲ್ಲಿ ಇರಬೇಕು. ಮನೆಯ ನೆನಪಿನಲ್ಲಿ ಸದಾ ಇರಬೇಕು ಮತ್ತು ಅನ್ಯರಿಗೂ ಕೂಡ ತಂದೆ ಮತ್ತು ಮನೆಯ ನೆನಪನ್ನು ಮಾಡಿಸಬೇಕು. ಸೆಕೆಂಡ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಂಡು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು. ಅಪವಿತ್ರ ದೃಷ್ಟಿಯಿಂದ ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ವರದಾನ, ನೆನಪು ಮತ್ತು ಸೇವೆಯ ಸಮಾನತೆಯ ಮೂಲಕ ಏರುವ ಕಲೆಯ ಅನುಭವವನ್ನು ಮಾಡುವಂತಹ ರಾಜ್ಯ ಅಧಿಕಾರಿ ಆಗಿ, ನೆನಪು ಮತ್ತು ಸೇವೆಯಲ್ಲಿ ಸಮಾನತೆ ಇದ್ದಾಗ ಪ್ರತಿ ಹೆಜ್ಜೆಯಲ್ಲೂ ಏರುವ ಕಲೆಯ ಅನುಭವ ಆಗುತ್ತದೆ. ಪ್ರತಿ ಹೆಜ್ಜೆಯಲ್ಲೂ ಸೇವೆಯನ್ನು ಮಾಡುತ್ತಿರಬೇಕು. ಆಗ ವ್ಯರ್ಥದಿಂದ ಮುಕ್ತ ಆಗಿರುತ್ತೀರಾ. ಸೇವೆ ನಮ್ಮ ಜೀವನದ ಒಂದು ಅಂಗ ಆಗಿ ಬಿಡಬೇಕು.
ಹೇಗೆ ಶರೀರದಲ್ಲಿ ಎಲ್ಲಾ ಅಂಗಗಳ ಅವಶ್ಯಕತೆ ಇದೆ, ಅದೇ ರೀತಿ ಬ್ರಾಹ್ಮಣ ಜೀವನದ ವಿಶೇಷ ಅಂಗ ಸೇವೆ ಆಗಿದೆ. ಬಹಳಷ್ಟು ಸೇವೆಯ ಅವಕಾಶ ಸಿಗುತ್ತದೆ, ಬಹಳಷ್ಟು ಸೇವೆ ಮಾಡುವ ಅವಕಾಶ ಸಿಗುವುದು, ಸೇವೆಯನ್ನು ಮಾಡಲು ಸ್ಥಾನ ಸಿಗುವುದು, ಸೇವೆ ಮಾಡುವಂತವರ ಸಂಘ ಸಿಗುವುದೂ ಕೂಡ ಭಾಗ್ಯದ ಸಂಕೇತ ಆಗಿದೆ. ಇಂತಹ ಸೇವೆಯ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳುವವರೇ ರಾಜ್ಯ ಅಧಿಕಾರಿಗಳಾಗುತ್ತಾರೆ. ಶ್ಲೋಗನ್: ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ಅಂದರೆ ಸಹಜಯೋಗಿ ಜೀವನ ಆಗಿದೆ. ಸಹಜಯೋಗಿ ಜೀವನವೇ ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ಆಗಿದೆ. ಒಳ್ಳೆಯದು. ಓಂ ಶಾಂತಿ.